4-5 ತರ ವೆರೈಟೀಸ್ ಬರ್ತದೆ. ಒಂದು ಬರ್ಮುಡಾ ಬರುತ್ತೆ, ಪರ್ಲ್ ಕ್ರಾಸ್ ಬರುತ್ತೆ, ಬರ್ಮುಡಾ, ಪರ್ಲು, ಮೆಕ್ಸಿಕಾನು, ಶೇಡ್ ಕ್ರಾಸ್. ಓಕೆ. ಆಮೇಲೆ ಇದನ್ನ ತಗೊಂಡೋಗಿ ಪ್ಲೇಸ್ ಮಾಡಿದ ನಂತರ ಎಷ್ಟು ದಿನಗಳಿಗೆ ಒಂದ್ಸರಿ ಟ್ರಿಮ್ ಮಾಡಬೇಕಾಗುತ್ತೆ? ಒಂದು 6 ಮಂತ್ಗೆ. 6 ಮಂತ್ಸ್, 6 ತಿಂಗಳವರೆಗೂ ನೀವು ಇದನ್ನ ಏನು ಟ್ರಿಮ್ ಮಾಡೋ ಏನು ಮಾಡಂಗಿಲ್ಲ. ಇದಕ್ಕೆಲ್ಲ ಎಕ್ಸ್ಟ್ರಾ ಎರಿ ಬಿರಿ ಲಾಗ್ವಾಡ್ ಏನು ಹಾಕ್ಬಾರ್ದು. ನಾವ್ ಏನ್ ಐಡಿಯಾ ಕೊಡ್ತೇವೆ ಆ ರೀತಿ ಮಾಡಿದ್ರೆ 6 ಮಂತ್ ವರ್ಗು ಏನು ಟ್ರಿಮ್ಮಿಂಗ್ ಮಾಡಂಗಿಲ್ಲ. ನೀರು ಎಷ್ಟು ದಿನಕ್ಕೊಂದ್ಸರಿ ಹಿಡಿಬೇಕು? ಡೈಲಿ 1 ಟೈಮ್ ಹಿಡಿಬೇಕು. ಪ್ರತಿದಿನ ನೀರು ಹಿಡಿಲೇಬೇಕು. ಗಾರ್ಡನ್ ಅಂದ್ಮೇಲೆ ಹಿಡಿಲೇಬೇಕು. ಓಕೆ. ಬಟ್ ಅದಾದ್ಮೇಲೆ ನಾನು ಕೇಳ್ತಾ ಇರೋದು ಅದಕ್ಕೇನೋ ಎಕ್ಸ್ಟ್ರಾ ನಾಲೆಡ್ಜ್ ಬೇಕಾಗತ್ತಾ ಟ್ರಿಮ್ ಮಾಡ್ಲಿಕ್ಕೆ ಅಂತ? ನಾರ್ಮಲಿ ಸರ್ ಮಿಷಿನ್ ಕೊಟ್ಬಿಟ್ರೆ ಯಾರು ಬೇಕಾದ್ರೂ ಟ್ರಿಮ್ಮಿಂಗ್ ಮಾಡ್ಬೋದು, ಏನ್ ನೋ ಪ್ರಾಬ್ಲಮ್. ಇಲ್ಲ ಅಂದ್ರೆ ಟ್ರಿಮ್ಮಿಂಗ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನಮ್ದೇ ಒಂದು ಮ್ಯಾನ್ ಪವರ್ ಒಬ್ರು ಕಳಿಸ್ತೀವಿ. ಅದು 6 ಮಂತ್ ವರ್ಗು. ಇವಾಗ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ. ಸರ್ ಹೇಗಿದೆ ಸರ್ ಬಿಸ್ನೆಸ್? ಸರ್ ಪರವಾಗಿಲ್ಲ ಸರ್, ದೇವ್ರು ಕೊಟ್ಟಂಗೆ ಚೆನ್ನಾಗೇ ಇದೆ. ಎಷ್ಟು ಜನ ಮ್ಯಾನ್ ಪವರ್ ಇದ್ದಾರೆ ಸರ್? ಒಂದು 35 ಮೆಂಬರ್ ಇದ್ದಾರೆ. 35 ಮೆಂಬರ್ಸ್. ಹೌದು ಸರ್. ಡೈಲಿ ಇದೇ ಕೆಲಸನೇ ಸರ್ ನಮ್ದು. ಲೊಕೇಶನ್ ಯಾವ್ದು ಇದು ಸರ್? ಈ ಹೊಸೂರು, ದೇವನಹಳ್ಳಿ ತಾಲೂಕು, ಕುಂದಾಣ ಹೋಬ್ಳಿ, ಯಗ್ನಹಳ್ಳಿ ಪೋಸ್ಟ್. ಈ ಹೊಸೂರು, ಕುಂದಾಣ ಹೋಬ್ಳಿ, ಯಗ್ನಹಳ್ಳಿ ಪೋಸ್ಟ್. ಓಕೆ. ದೇವನಹಳ್ಳಿ ತಾಲೂಕು. ಓಕೆ. ನಿಮ್ದು ಡಿಸ್ಕ್ರಿಪ್ಷನ್ಸ್ ಅಲ್ಲೂ ನಂಬರ್ ಹಾಕಿರ್ತೀವಿ, ಖಂಡಿತವಾಗಿ ನಿಮ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್